ದಾಗಿ ನನ್ನ ಆರಿಸುವೆ, ನನ್ನಯ ಆಶ್ರಯ ದುರ್ಗ ನೀನೆ, ಆಪತ್ತುಗಳಿಂದ ತಪ್ಪಿಸಿರುವೆ, ಆಪತ್ತಿಂದ ನನ್ನ ಬಿಡಿಸಿದಾತನೇ, ಜೀವಕಾಲವೆಲ್ಲ ನಿನ್ನ ಸ್ತುತಿಸುವೆ, ಆಪತ್ತಿಂದ ನನ್ನ ಬಿಡಿಸಿದಾತನೇ, ಜೀವಕಾಲವೆಲ್ಲ ನಿನ್ನ ಸ್ತುತಿಸುವೆ, ಸ್ತುತಿಸುವೆ, ಹೊಗಳುವೆ. ಆಮೆನ್. ರಾಜಾದಿರಾಜನೇ ನಿನ್ನನ್ನೇ ಸ್ತುತಿಸುವೆ ಸ್ವಾಮಿ, ಪಾತ್ರನು ಆರಾಧಿಸುವೆವು ನಿನ್ನ, ಹೇಳೋಣ. ಸ್ತುತಿಸುವೆ, ಹೊಗಳುವೆ, ರಾಜಾದಿರಾಜನೇ ನಿನ್ನ, ಮಹಿಮೆಗೂ ನೀನು ಪಾತ್ರನು, ಆರಾಧಿಸುವೆವು ನಿನ್ನ, ಆರಾಧಿಸುವೆವು ನಿನ್ನ ಯೇಸುವೆ, ಆರಾಧಿಸುವೆವು ನಿನ್ನ ಕರ್ತನೆ, ಆರಾಧಿಸುವೆವು ನಿನ್ನ ರಾಜನ್, ಆರಾಧಿಸುವೆವು ನಿನ್ನ, ಸಪ್ತವಾಗಿ ಆರಾಧಿಸುವೆವು ನಿನ್ನ ಯೇಸುವೆ, ಆರಾಧಿಸುವೆವು ನಿನ್ನ ಕರ್ತನೆ, ಆರಾಧಿಸುವೆವು ನಿನ್ನ ರಾಜನೆ, ಆರಾಧಿಸುವೆವು ನಿನ್ನ, ಆರಾಧಿಸುವೆವು ನಿನ್ನ ಯೇಸುವೆ, ಆರಾಧಿಸುವೆವು ನಿನ್ನ ಕರ್ತನೆ, ಆರಾಧಿಸುವೆವು ನಿನ್ನ ರಾಜನೆ, ಆರಾಧಿಸುವೆವು ನಿನ್ನ, ಹೇಳೋಣ. ಸ್ತುತಿಸುವೆ, ಹೊಗಳುವೆ, ಸಂತೋಷವಾಗಿ ರಾಜಾದಿರಾಜನೇ ನಿನ್ನ. ಆಮೆನ್. ಹೇಳೋಣ. ಸ್ತುತಿಸುವೆ, ಹೊಗಳುವೆ, ಹೃದಯದಿಂದ ಪೂರ್ಣ ಹೃದಯದಿಂದ ದೇವರನ್ನು ಆರಾಧಿಸೋಣ. ಆತನು ಒಬ್ಬನು ಮಾತ್ರನೇ ಆರಾಧನೆಗೆ ಯೋಗ್ಯನು, ಆತನು ಒಬ್ಬನು ಮಾತ್ರನೇ ನಮ್ಮ ಸ್ತುತಿಗಳಿಗೆ ಯೋಗ್ಯನು. ದೇವರೇ ನೀನು ಮಾತ್ರನೇ ಸ್ವಾಮಿ ನನ್ನ ಆರಾಧನೆಗೆ ಯೋಗ್ಯನು, ನನ್ನ ಸ್ತುತಿಗಳಿಗೆ ಯೋಗ್ಯನು, ನೀನು ಒಬ್ಬನು ಮಾತ್ರನೇ, ನಿನ್ನನ್ನೇ ಆರಾಧಿಸುವೆ. ಆಮೆನ್. ಹೃದಯದಿಂದ ಸಪ್ತವಾಗಿ ಎಸ್ ಬಾಯಿಗಳನ್ನು ತೊರೆದು ದೇವರನ್ನು ಸ್ತುತಿಸೋಣ. ಓ ಆರಾಧಿಸುವೆವು ನಿನ್ನ ಯೇಸುವೆ, ಆರಾಧಿಸುವೆವು ನಿನ್ನ ಕರ್ತನೆ, ಆರಾಧಿಸುವೆವು ನಿನ್ನ ರಾಜನೆ, ಆರಾಧಿಸುವೆವು ನಿನ್ನ, ಹೇಳೋಣ. ಓ ಆರಾಧಿಸುವೆವು ನಿನ್ನ ಯೇಸುವೆ, ಆರಾಧಿಸುವೆವು ನಿನ್ನ ಕರ್ತನೆ, ಉರ್ರಗ ಈಗಲವೋ ಉರ್ರಗ ಈಗಲಲಲಲವೋ ಉರ್ರಗ ರೀಗಲಲರಿಗಲವೋ ಉರ್ರಗಲಿಲಲಲಿಲಲವೋ ಉರ್ರಗ ರೀಗಲಲಲಿಲಲಲರಿಗಲವೋ ಉರ್ರಗ ರೀಗಲಲಲಿಲಲಲರಿಗ ಉರ್ರಗಲಲಲವೋ ಲಿಲೆಲೆಲೆ ಉರ್ರಗ ರಗರಲಲಲಲಲಲಲ ರೀಗರಗರಗರಗರಗರಗೋ ಲೆಲೆಲೆಲೆ. ಎಲ್ಲರೂ ಕರಗಳನ್ನು ತಟ್ಟಿ ಸಂತೋಷವಾಗಿ ಎಸ್ ನಿಮ್ಮನ್ನೇ ಆರಾಧಿಸುವೆ ತಂದೆ, ನಿಮ್ಮನ್ನೇ ಆರಾಧಿಸುವೆ ಯೇಸುವೆ, ನಿಮ್ಮನ್ನೇ ಆರಾಧಿಸುವೆ ಪವಿತ್ರಾತ್ಮನೇ. ಸ್ವಾಮಿ
ಯೇಸುವೆ ನಿನ್ನನ್ನೇ ಆರಾಧಿಸುವೆ. ಹೃದಯದಿಂದ ಹೇಳೋಣ, ಕರಗಳನ್ನು ಎತ್ತಿ. ನಿನ್ನನ್ನೇ ಆರಾಧಿಸುವೆ ಯೇಸುವೆ, ನಿನ್ನನ್ನೇ ಆರಾಧಿಸುವೆ. ನೀನು ಒಳ್ಳೆಯವ, ನೀನು ಒಳ್ಳೆಯವ, ಸರ್ವಸಕ್ತನು, ನಿನ್ನಂದೇ ಬೇರೆ ದೇವರಿಲ್ಲ. ಸಂತೋಷವಾಗಿ ನೀನು ಒಳ್ಳೆಯವ, ಸರ್ವಸಕ್ತನು, ನಿನ್ನಂದೇ ಬೇರೆ ದೇವರಿಲ್ಲ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸಪ್ತವಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಪಾಪಿಯಾದ ನನ್ನನ್ನು ನಿನ್ನ ಮಗನಾಗಿ ಮಾರ್ಪಡಿಸಿದೆ. ಹೌದು ಸ್ವಾಮಿ, ಪಾಪಿಯಾದ ನನ್ನನ್ನು ನಿನ್ನ ಮಗಳಾಗಿ ಮಾರ್ಪಡಿಸಿದೆ. ನೀನು ಒಳ್ಳೆಯವ, ನೀನು ಒಳ್ಳೆಯವ, ಸರ್ವಸಕ್ತನು, ನಿನ್ನಂದೇ ಬೇರೆ. ನೀನು ಎಷ್ಟು ಒಳ್ಳೆಯ ಕರ್ತನೇ, ನೀನು ಒಳ್ಳೆಯವ, ನಿನ್ನಂದೇ ಬೇರೆ ದೇವರಿಲ್ಲ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನನ್ನನ್ನು ನೇಮಿಸಿದೆ, ನೀನು ನನ್ನನ್ನು ಕೈ ಬಿಡಲಾರೆ. ಹೌದು ಸ್ವಾಮಿ, ನನ್ನನ್ನು ನೇಮಿಸಿದೆ, ನೀನು ನನ್ನನ್ನು ಕೈ ಬಿಡಲಾರೆ. ನೀನು ಒಳ್ಳೆಯವ, ಸರ್ವಸಕ್ತನು, ನಿನ್ನಂದೇ ಬೇರೆ ದೇವರಿಲ್ಲ. ಹೃದಯದಿಂದ ಹೇಳೋಣ, ಒಳ್ಳೆಯವ, ಸರ್ವಸಕ್ತನು, ನಿನ್ನಂದೇ ಬೇರೆ ದೇವರಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಉರಗರಬೋ ನನ್ನನ್ನು ಕರೆದಾತನೇ, ನೀನು ನಂಬಿ ಕಸ್ತನು. ಹೌದು ಸ್ವಾಮಿ, ನನ್ನನ್ನು ಕರೆದಾತನೇ, ನೀನು ನಂಬಿ ಕಸ್ತನು, ನೀನು ಒಳ್ಳೆಯವ, ಸರ್ವಸಕ್ತನು, ನಿನ್ನಂದೇ ಬೇರೆ ದೇವರಿಲ್ಲ. ನೀನು ಒಳ್ಳೆಯವ, ಹೌದು ಕರ್ತನೇ, ನಿನ್ನಂದೇ ಬೇರೆ ದೇವರಿಲ್ಲ.
ಕರಗಳನ್ನು ತಟ್ಟಿ ಆ ಕರ್ತನಿಗೆ ಮಹಿಮೆಯನ್ನು ಸಲ್ಲಿಸೋಣ. ಆತನು ಒಬ್ಬನೇ ನಮ್ಮ ಆರಾಧನೆಗೆ ಯೋಗ್ಯನು. ದೇವರೇ, ನಿನ್ನಿಂದ ಬೇರೆ ದೇವರು ಇಲ್ಲ ಸ್ವಾಮಿ. ನೀನು ಮಾತ್ರನೇ ನಮಗೋಸ್ಕರ ಜೀವ ಕೊಟ್ಟಿರುವ ಕರ್ತನು. ನೀವು ಮಾತ್ರನೇ ನಮಗೋಸ್ಕರ ರಕ್ತವನ್ನು ಸುರಿಸಿರುವ ಕರ್ತನು. ನಮ್ಮ ಮೇಲೆ ಕೊಂಡ ಪ್ರೀತಿಯಿಂದ ನಮಗೋಸ್ಕರ ರಕ್ತವನ್ನು ಸುರಿಸಿರುವ ಕರ್ತನು ನೀನು ಮಾತ್ರನೇ ಸ್ವಾಮಿ. ನೀನೇ ಒಳ್ಳೆಯವ, ನೀನೇ ಕರ್ತನು. ದೇವರೇ, ಇವತ್ತು ನಿಮ್ಮ ಸಮ್ಮುಖದಲ್ಲಿ ಬಂದಿರುವ ಪ್ರತಿಯೊಬ್ಬರನ್ನು ಅನುಗ್ರಹಿಸಿ ಸ್ವಾಮಿ. ಈ ದೇವರೇ, ನಿಮ್ಮ ಸಮ್ಮುಖದಲ್ಲಿ ಅವರು ಇರುವ ಈ 1 ಗಂಟೆ ಟೈಮು ಸ್ವಾಮಿ, ಈ ಸಮಯ ನಿಮ್ಮ ಪ್ರಸನ್ನತೆಯಿಂದ ತುಂಬಿಸಿ, ನಿಮ್ಮ ಕೃಪೆಗಳಿಂದ ಅವರನ್ನು ದೇವರೇ ತುಂಬಿಸಿ, ದೇವರೇ ಅವರನ್ನು ಆಶೀರ್ವಾದವಾಗಿ ನಡೆಸಿ ಕರ್ತನೆ. ವಾಕ್ಯಗಳ ಮುಖಾಂತರವಾಗಿ ನೀವು ಮಾತಾಡಿ ಕೃಪೆಯಿಂದ ನಡೆಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಳ್ಕೊಳ್ತೀವಿ ತಂದೆಯೇ. ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೂ ವಂದನೆಗಳು ಸಲ್ಲಿಸ್ತಾ ಇದ್ದೀವಿ. परमेश्वर नाम से आप लोग को धन्य बोलता हूँ. ಇವತ್ತು ನಾವು ಕೇಳುವ ಕರ್ತನ ಸಪ್ತ, आज हम सुने वाक्य, ದೇವರು ನಮ್ಮ ಕಟ್ಟುಗಳನ್ನು ಮುರಿದಾಕುತ್ತಾನೆ. ಓದೋಣ. ಕೀರ್ತನೆಗಳು 107, भजन 107, 13, 14. ಇಕ್ಕಟ್ಟಿನಲ್ಲಿ ಕರ್ತನಿಗೆ ಕೂಗಿದರು, ಆತನು ಅವರದು ಸಂಕಟಗಳ ಒಳಗೆಯಿಂದ ಅವರನ್ನು ರಕ್ಷಿಸಿ, ಕತ್ತಳೆಯ ಒಳಗೆಯಿಂದನು ಮರಣದ ನೆರಳಿನಿಂದನು ಅವರನ್ನು ಹೊರಗೆ ಬಂದು ಅವರದು ಬಂಧನಗಳನ್ನು ಮುರಿದು ಬಿಟ್ಟನು. ಆಮೆನ್. ಹಲ್ಲೆಲೂಯಾ. ದೇವರು ನಮ್ಮ ಬಂಧನಗಳನ್ನು ಮುರಿದಾಕುತ್ತಾನೆ. परमेश्वर हमारा प्रॉब्लम सभी को क्लियर करता है. हालेलुया, हालेलुया. ನಮ್ಮ ಜೀವಿತದಲ್ಲಿ हमारा जीवन से ಈ ಅಂಧಕಾರಗಳಲ್ಲೂ ಆ ನೆರಳಿನಿಂದ जो भी प्रॉब्लम से ಆ ಮರಣ ಆ ನೆರಳಿನಿಂದ जो भी प्रॉब्लम से ದೇವರು ನಮ್ಮನ್ನು ಆಚೆ ತಗೊಂಡು ಬಂದು वो प्रॉब्लम से हम लोग को बाहर लेके आके ಅದರಿಂದ ನಮಗೂ ಒಂದು ಆ ಬಂಧನಗಳನ್ನು ಮುರಿದಾಕಿ वो प्रॉब्लम से हम लोग को रक्षण देके ನಮಗೂ ರಕ್ಷಣೆಯನ್ನು ಕೊಡ್ತಾನೆ. हम लोग को रक्षण देता है. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಬಂಧನಗಳು ಏನು? हमारा जीवन से प्रॉब्लम क्या है? ಹಲ್ಲೆಲೂಯಾ. ಈ ಲೋಕದಿಂದ ಈ ಲೋಕ ಅಧಿಪತಿ ಈ ಲೋಕಕ್ಕೆ ಅಧಿಪತಿಯಾಗಿರುವ ಸೈತಾನನು ಈ ವರ್ಲ್ಡ್ ಈ ದುನಿಯಾ में जो भी शैतान है ಅನೇಕ ಬಂಧನಗಳಿಂದ ನಮ್ಮನ್ನು ಕಟ್ಟಿದ್ದಾನೆ. बहुत सारा प्रॉब्लम से हम लोग को रखा है. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಬಂಧನಗಳಿಂದ वो प्रॉब्लम से ದೇವರು ನಮ್ಮನ್ನು ಆಚೆ ಕರ್ಕೊಂಡು ಬಂದು वो प्रॉब्लम से हम लोग को बाहर बुला के आके ಹೊರಗಡೆ ನಮ್ಮನ್ನು ಕರ್ಕೊಂಡು ಬಂದು बाहर बुला के आके ಆ ಸೈತಾನನು ನಮ್ಮಲ್ಲಿ ಕಟ್ಟಿರುವ ಆ ಬಂಧನ ಕಟ್ಟುಗಳನ್ನು वो शैतान का जो भी प्रॉब्लम से ಮುರಿದಾಕಿ उससे ದೇವರು ನಮಗೆ ಬಿಡುಗಡೆಯನ್ನು ಕೊಡುವ ದೇವನಾಗಿದ್ದಾನೆ. रक्षण देता है. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಸಾರಿ ಯೇಸು ಸ್ವಾಮಿ ಆ ದೇವಾಲಯದಲ್ಲಿ ಪ್ರಸಂಗ ಮಾಡಿದರು. एक बार परमेश्वर चर्च में बोलता है. ಆ ಪ್ರಸಂಗ ಮಾಡಿಕೊಂಡಿರುವಾಗ ಅಲ್ಲಿ ಒಂದು ಸ್ತ್ರೀಯನ್ನು ನೋಡಿದ್ರು. एक बार परमेश्वर बात करने का टाइम एक ಆ ಸ್ತ್ರೀ 18 ವರ್ಷದಿಂದ ಆ
ಪೈಶಾಚಿನ ಆ ಸೈತಾನದು ಆ ಬಂಧನಗಳಿಂದ ಕಟ್ಟಲ್ಪಟ್ಟಿರುವವಳು. एक लेडी 18 साल से बहुत प्रॉब्लम से आया हुआ है. ಯೇಸು ಸ್ವಾಮಿ ಆ ಸ್ತ್ರೀಯನ್ನು ನೋಡುವಾಗ, परमेश्वर वो लेडी को ಯೇಸು ಸ್ವಾಮಿ ಆ ಸ್ತ್ರೀಯನ್ನು ನೋಡಿದ ತಕ್ಷಣನೇ परमेश्वर वो लेडी को देख के बोलता है, ಯೇಸು ಸ್ವಾಮಿ ಆ ಸ್ತ್ರೀ ಮೇಲೆ ಆ ಕರಗಳನ್ನು ಇಟ್ಟು परमेश्वर उसको टच करके ಆ ಬಂಧನ ಕಟ್ಟುಗಳನ್ನು ಮುರಿದಾಕಿದರು. उस जो भी उसका प्रॉब्लम से उसको रक्षण देता है. ಹಲ್ಲೆಲೂಯಾ. ಏನು ಬಂಧನ? क्या प्रॉब्लम है? ಅವ್ರಿಗೂ ಸ್ಟಡಿಯಾಗಿ ನಡೆಯಕ್ಕೂ ಆಗುವುದಿಲ್ಲ. वो 18 साल से वो ठीक से चलाने के लिए नहीं होता है. ಹಲ್ಲೆಲೂಯಾ. ನಾವು ತಿಳ್ಕೊಳ್ತೀವಿ ಅವ್ರಿಗೆ ಏನೋ ಕಾಯಿಲೆ ಬಂದಿರಬಹುದು, उसको कुछ भी प्रॉब्लम होगा बोल के हम सोच रहा हूँ. ಆಮೇಲೆ ಹೌದಾ ಇಲ್ವಾ? ನಮಗೂ ಗೊತ್ತಾಗುತ್ತಾ ಸೈತಾನನು ಕಟ್ಟಿದ್ದಾನೆ ಅಂತ? हम लोग को पता नहीं चलता है वो क्या प्रॉब्लम बोल के. ನಾವು ತಿಳ್ಕೊಳ್ತೀವಿ ಏನೋ ಏನೋ ಒಂದು ಕಾಯಿಲೆ ಬಂದಿರಬಹುದು, हम सोच रहे हैं कुछ भी शरीर में प्रॉब्लम होगा. ಆದರೆ ಯೇಸು ಸ್ವಾಮಿ ಆ ಸ್ತ್ರೀಯನ್ನು ನೋಡುವಾಗ, परमेश्वर वो लेडी को देख के बोलता है, ಆ ಸ್ತ್ರೀ ಮೇಲೆ ಕರ ಇಡುವಾಗ, वो लेडी के ऊपर हाथ रखने के बाद ಆ ಸ್ತ್ರೀ ಸ್ಟ್ರೈಟ್ ಆಗಿ ನಡೆಯೋಕ್ಕೂ ಸಾಧ್ಯವಾಯಿತು. आ लेडी सीधा से खड़ा के चलता है. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, परमेश्वर बोलता है, ಈ ಸ್ತ್ರೀ वो लेडी 18 ವರ್ಷದಿಂದ 18 साल से ಈ ಸೈತಾನಿಯ ಆ ಶಕ್ತಿಗಳಿಂದ ಕಟ್ಟಲ್ಪಟ್ಟಿರುವವಳು. वो शैतान का चक्कर से वो है. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳಿದ ಮೇಲೆನೆ ಅಲ್ಲಿ ಇರುವವರಿಗೆ ಗೊತ್ತಾಗಿರುವುದು. परमेश्वर बोलने के बाद ही पता चला है ये शैतान से रक्षण हुआ है. ನಮ್ಮ ಜೀವಿತದಲ್ಲಿಯೂ हमारा जीवन से भी ಇದೇ ತರ ಈ ಸೈತಾನದು ಆ ಕಟ್ಟುಗಳಿಂದ, हमारा जीवन से भी ऐसा कुछ प्रॉब्लम ಆ होगा. ಬಂಧನಗಳಿಂದ वो प्रॉब्लम हमारा शरीर में भी ನಮಗೆ होगा. ಗೊತ್ತಾಗುವುದಿಲ್ಲ ನಾವು ಸೈತಾನನದು ಬಂಧನಗಳಲ್ಲಿ ಇದೀವಿ ಎಂದು. हम लोग को भी पता नहीं चलता है वो हम शैतान का प्रॉब्लम से है बोल के. ನಿಮ್ಮ ಜೀವಿತದಲ್ಲಿ ಯಾವುದು ತೊಂದರೆಗಳು ಬರಬಹುದು, हमारा जीवन से कुछ भी प्रॉब्लम आ सकता है, ಯಾವುದು ತೊಂದರೆಗಳಾಗಿ ಇರಬಹುದು, कुछ भी प्रॉब्लम हो सकता है. ಆದರೆ ಯೇಸು ಸ್ವಾಮಿ फिर भी परमेश्वर ನಿಮ್ಮ ಎಲ್ಲ ಬಂಧನಗಳಿಂದ ನಿಮ್ಮನ್ನು ಬಿಡುಗಡೆಸುವ ಸರ್ವಶಕ್ತನು. जो भी प्रॉब्लम हमारा जीवन से वो रक्षण देने के लिए वो तैयार है. ಹಲ್ಲೆಲೂಯಾ, ಹಲ್ಲೆಲೂಯಾ. 1 ಪೇದ್ರು एक पीटर पेदरू 2ನೇ ಅಧಿಕಾರ 9ನೇ ವಾಕ್ಯ ಓದೋಣ. 2 चैप्टर 9 वचन. 1 पीटर 1 ಪೇತ್ರನು 9 ಬರೆದಿರುವ ಪುಸ್ತಕ 2ನೇ ಅಧಿಕಾರ 9ನೇ ವಾಕ್ಯ. ಆದರೆ ಕತ್ತಲೆಯ ಒಳಗೆಯಿಂದ ನಿಮ್ಮನ್ನು ತಮ್ಮ ಆಶ್ಚರ್ಯವಾದ ಬೆಳಕಿಗೆ ಸೇರಿಸಿದಾತನ. ಹಲ್ಲೆಲೂಯಾ. ಇಲ್ಲಿ ಪೇತ್ರನು ಬರೆದಿರುವುದು ಏನಂದ್ರೆ, ನಮ್ಮನ್ನು ಈ ಅಂಧಕಾರದ ಆ ಕತ್ತಳೆಯಿಂದ ದೇವರದು ಆಶ್ಚರ್ಯವಾದ ಬೆಳಕಕ್ಕೆ ನಮ್ಮನ್ನು ಕರ್ಕೊಂಡು ಬಂದಿದ್ದಾನೆ. जो बहुत प्रॉब्लम से हम लोग को परमेश्वर रक्षण देने के लिए बुला के आया है. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಕತ್ತಳೆಯಿಂದ, वो प्रॉब्लम से, ಕತ್ತಲೆಗೆ ಅಧಿಕಾರಿ ಯಾರು? ಕತ್ತಲೆಗೆ ಅಧಿಕಾರಿ ಯಾರು? प्रॉब्लम ಸೈತಾನನು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. हालेलुया. ಈ ಸೈತಾನದ ಅಧಿಕಾರದಿಂದ, शैतान जो अधिकार से ದೇವರು ತಮ್ಮ ಆಶ್ಚರ್ಯವಾದ ಬೆಳಕಕ್ಕೆ ನಮ್ಮನ್ನು ಕರ್ಕೊಂಡು ಬಂದಿದ್ದಾನೆ. शैतान अधिकार से हम लोग को रक्षण देने के लिए बुला के आया है. ಹಲ್ಲೆಲೂಯಾ. ಅದೆಂದ್ರೆ ನಾವು वो कैसा है, ನಾವು ಎಷ್ಟು ಕತ್ತಳೆಯಲ್ಲಿ ಇದ್ದರನು हम कितना भी प्रॉब्लम से ಈ ಸೈತಾನನು ನಮ್ಮ ಜೀವಿತದಲ್ಲಿ ಮಾಡಿರುವ ಎಲ್ಲ ಬಂಧನಗಳು ಆ ಕಟ್ಟುಗಳಿಂದ वो शैतान कितना भी प्रॉब्लम हम लोग को दिया ದೇವರು ತಮ್ಮ ಆಶ್ಚರ್ಯವಾದ ಬೆಳಕಕ್ಕೆ ಕರ್ಕೊಂಡು ಬರಕ್ಕೂ ಸರ್ವಶಕ್ತನು. परमेश्वर उसका रक्षण देने के लिए वो सक्षम. ಒಂದೆರಡು ವಾಕ್ಯಗಳನ್ನು ಓದೋಣ. एक दो बात हम देख 1 ಯೋಹನಾನು ಬರೆದಿರುವ ಪುಸ್ತಕ 1 ಯೋಹಾನ್ 5
4 5ನೇ ಅಧಿಕಾರ 4ನೇ ವಾಕ್ಯ. 5 chapter 5 वचन. ಹಾ 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 ಹಾಲೆಲೂಯಾ ಹಾಲೆಲೂಯಾ. Hallelujah. ಇಲ್ಲಿ ಯೋಗನಾನ್ ಬರೀತಿದ್ದಾನೆ. इधर योवन लिखा हुआ है. ಏನು ಬರೀತಿದಾರಂದ್ರೆ, क्या लिखा हुआ है? ಈ ದೇವರಿಂದ ಹುಟ್ಟಿರುವವನು ಈ ಲೋಕವನ್ನು ಜಯಿಸಕ್ಕೂ ಸಾಧ್ಯ. परमेश्वर से जो आया वो रक्षण के लिए वो साथी है. ಹಾಲೆಲೂಯಾ. ಈ ಸೈತಾನ್ ಅನ್ನೋದು ಆ ಅಂಧಕಾರ ಆ ಕತ್ತಳೆಯಿಂದ वो शैतान का जो भी प्रॉब्लम से ದೇವರು ತಮ್ಮ ಆಶ್ಚರ್ಯವಾದ ಆ ಬೆಳಕಕ್ಕೆ ಕರ್ಕೊಂಡು ಬಂದಿರುವವನು परमेश्वर हम लोग को वो रक्षण के लिए बुला के आया है. ಈ ಲೋಕವನ್ನು ಜಯಿಸುತ್ತಾನೆ. वो परमेश्वर हम लोग को जय देता है. ಹಾಲೆಲೂಯಾ. ನಿಮ್ಮನ್ನು ನೋಡುವಾಗ ನನಗೆ ಪಾಪವಾಗಿದೆ. आप लोग को देखने के टाइम मेरे ನಿಮಗೆ को भी ಏನು डर ಕಷ್ಟನೋ लगता है. ಗೊತ್ತಾಗ್ತಾ ಇಲ್ಲ. मेरे को कुछ भी नहीं दिख रहा है. ಆಮೆನ್. आमेन. ಹಾಲೆಲೂಯಾ हालेलुया. ಹಾಲೆಲೂಯಾ. हालेलुया. ಪಕ್ಕದಲ್ಲಿ ಇರುವವರು ಕರ ಕೊಟ್ಟಿ ಕೇಳಿ ನೋಡಿ, ನೀವು ಲೋಕವನ್ನು ಜಯಿಸುತ್ತೀರಾ? आसपास रहने वालों को हाथ दे के पूछ लिए आप लोग जीतेगा कि नहीं है. ಆ? पूछ ಉತ್ತರ लीजिए आप ಹೇಳಿ, लोग. ಉತ್ತರ ಹೇಳ್ಬೇಕು. बोलिए आप लोग होता क्या? आप लोग जीते कि नहीं है. ಆಮೆನ್. ಹಾಲೆಲೂಯಾ हालेलुया. ಹಾಲೆಲೂಯಾ हालेलुया. ಹಾಲೆಲೂಯಾ. हालेलुया. ನಾವು ಈ ಲೋಕದಲ್ಲಿ ಇರುವ ये लोग से ಈ ಅಂಧಕಾರ ಈ ಕತ್ತಳೆಯಿಂದ ये जो लोग से प्रॉब्लम से ದೇವರದು ಆಶ್ಚರ್ಯವಾದ ಬೆಳಕಕ್ಕೆ ಕರ್ಕೊಂಡು ಬಂದಿರುವುದರಿಂದ परमेश्वर रक्षण के लिए बुला के आया है. ನಾವು ಈ ಲೋಕವನ್ನು ಜಯಿಸೋಕ್ಕಾಗತ್ತೆ. हम ये लोग को जीतने के लिए होता है. ಅದರಿಂದ ಆ ವಾಕ್ಯದಿಂದ वो बात से ಈ ಲೋಕದಲ್ಲಿ ಈ ಕತ್ತಳೆಯ ಈ ಸಮಯದಲ್ಲಿ ಏನು ತೊಂದರೆವು ನಮಗೂ ಈ ಸೈತಾನನ್ನು ಮಾಡಿದರನು, जो भी प्रॉब्लम शैतान हम लोग को दिया तो भी है, ಅವೊಂದು ಎಲ್ಲ ಆ ಬಂಧನಗಳಿಂದ वो जो भी प्रॉब्लम से ನಮ್ಮನ್ನು ಕರ್ಕೊಂಡು ಬಂದಿರುವ ಕರ್ತನು ನಮ್ಮನ್ನು ಬಿಡುಗಡಿಸಕ್ಕೂ ಸರ್ವಶಕ್ತನು. वो हमारा परमेश्वर वो सभी से हम लोग को जीतने के लिए चांस देने के लिए वो सक्षम है. ಹಾಲೆಲೂಯಾ ಹಾಲೆಲೂಯಾ. हालेलुया. ಎಬೇಸಿಯರ್க்கு ಬರೆದಿರುವ ಆ ಪುಸ್ತಕ 5ನೇ ಅಧಿಕಾರ 8ನೇ ವಾಕ್ಯ ಓದೋಣ. एबेसियर चैप्टर 5 8 वचन. ಹಾ 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 ಇಲ್ಲ, ಎಬೇಸಿಯರ್ 5:8 ಎಬೇಸಿಯರ್க்கு ಬರೆದಿರುವ ಪುಸ್ತಕ. एबेसियर 5:8 ಹಾ ಹಾ ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕರ್ತನಲ್ಲಿ ಬೆಳಕಾಗಿರುವುದರಿಂದ ಬೆಳಕಿನ ಮಕ್ಕಳಾಗಿ ನಡೆದುಕೊಳ್ಳಿರಿ. ಆಮೆನ್. आमेन. ಹಲ್ಲೆಲೂಯಾ हालेलुया. ಹಲ್ಲೆಲೂಯಾ ಹಲ್ಲೆಲೂಯಾ. हालेलुया. ಯೇಸು ಸ್ವಾಮಿ ಹೇಳುವುದು ಏನಂದ್ರೆ, परमेश्वर क्या बोलता है, ನಾವು ಮುಂಜೆ ಕತ್ತಳೆಯಲ್ಲಿ ಇದ್ದೀವಿ, हम लोग पुराना जीवन से ಈ ಲೋಕದ ಅಧಿಕಾರಿಯಾದ ಸೈತಾನನದು ರಾಜ್ಯದಲ್ಲಿ ಇದ್ದೀವಿ. हम जो शैतान का जीवन से हम था. ಈಗ ಯೇಸು ಸ್ವಾಮಿ ಏನ್ ಮಾಡಿದ್ದಾರೆ ಅಂದ್ರೆ, अभी परमेश्वर क्या किया बोला तो ನಮ್ಮನ್ನು ತಮ್ಮ ಆಶ್ಚರ್ಯವಾದ ಬೆಳಕಕ್ಕೆ ಕರ್ಕೊಂಡು ಬಂದಿದ್ದಾನೆ. अभी परमेश्वर हम लोग को रक्षण देता हुआ है. ಹಲ್ಲೆಲೂಯಾ. ಈ ಬೆಳಕಲ್ಲಿ ಬಂದಿರುವುದರಿಂದ अभी हम जो रक्षण दिया हुआ है, ನಾವು ಕರ್ತನ ಮಕ್ಕಳಾಗಿ ಜೀವಿಸಬೇಕು. अभी हम परमेश्वर का बेटा ऐसा हम जीवन करना है. ಅದಂದ್ರೆ ದೇವರದ ಉದ್ದೇಶ ಏನಂದ್ರೆ, परमेश्वर का पसंद क्या ನೀವು है, ಕತ್ತಳೆಯಲ್ಲಿ ಇರುವ
ಇರುವುದು ದೇವರದು ಉದ್ದೇಶ ಇಲ್ಲ. हम जो प्रॉब्लम से है ना वो परमेश्वर को ये ಈ नहीं है. ಸೈತಾನಿಯ ಬಂಧನಗಳಲ್ಲಿ ಇರುವುದು ದೇವರಿಗೆ ಉದ್ದೇಶ ಇಲ್ಲ. परमेश्वर शैतान का प्रॉब्लम से हम लोग है ना वो परमेश्वर को पसंद नहीं है. ದೇವರು ನಮ್ಮನ್ನು ಬಿಡುಗಡೆ ಮಾಡಕ್ಕೆ ಬಂದಿದ್ದಾನೆ. परमेश्वर हम लोग को रक्षण देने के लिए आया हुआ है. ನಮ್ಮ ಜೀವಿತದಲ್ಲಿ ಯಾವುದು ಬಂಧನಗಳಾಗಿ ಇರಲಿ, हमारा जीवन से जो भी प्रॉब्लम हो सकता है, ಕಾಯಿಲವ ಇರಬಹುದು, फीवर हो सकता है, ಹಲ್ಲೆಲೂಯಾ ಹಲ್ಲೆಲೂಯಾ, ರೋಗಗಳಾಗಿ ಇರಬಹುದು, जो भी बुखार हो सकता है, ಹಲ್ಲೆಲೂಯಾ, ಇಲ್ಲಾಂದ್ರೆ ಒಂದು ಐಶ್ವರ್ಯದಲ್ಲಿ ಒಂದು ಕೊರತೆ ಇರಬಹುದು, नहीं तो जो कैश में प्रॉब्लम हो सकता है, ಆಶೀರ್ವಾದಗಳಲ್ಲಿ ಒಂದು ಕೊರತೆ ಇರಬಹುದು. जो भी आशीर्वाद से हम लोग को तकलीफ हो ನಮಗೆ सकता है. ಇದಕ್ಕೆಲ್ಲ ಕಾರಣ ನಮಗೆ ಗೊತ್ತಿಲ್ಲ. ये सभी का रीजन हम लोग को पता ಆದರೆ नहीं है. ಇವತ್ತು ದೇವರು ಹೇಳ್ತಾನೆ, आज परमेश्वर ಈ बोलता है ಸೈತಾನಿಯ ಬಂಧನಗಳಿಂದ ये जो शैतान का जो भी ದೇವರು प्रॉब्लम से ನಮ್ಮನ್ನು ಬಿಡುಗಡೆ ಮಾಡಕ್ಕೆ ಉದ್ದೇಶ ದೇವರಿಗೆ. परमेश्वर आज हम लोग को रक्षण देने के लिए वो कोशिश करता ನಿಮ್ಮ है. ಜೀವಿತದಲ್ಲಿ ಈ ಸೈತಾನದ ಬಂಧನಗಳು ಯಾವುದಾಗಿ ಇರಲಿ, आप लोग का जीवन से कुछ भी शैतान का प्रॉब्लम हो सकता है, ಹಲ್ಲೆಲೂಯಾ, हालेलुया, ಯಾವುದಾಗಿ ಇರಲಿ, जो भी हो सकता है, ಹಲ್ಲೆಲೂಯಾ. हालेलुया. ಕೆಲವರದು ಮನೆಯಲ್ಲಿ ನಾನು ಕೆಲವರು ಹೇಳ್ತಾರೆ, ನಮ್ಮ ಮನೆಯಲ್ಲಿ ಪ್ರತಿ ವರ್ಷ थोड़ा लोग को घर में ये ಒಬ್ಬರು ತೀರೋಗ್ತಾರೆ. कोई ना एक साल में एक बार मर जाता है. ಹಲ್ಲೆಲೂಯಾ ಹಲ್ಲೆಲೂಯಾ. ನಾವು ಮುಂಜೆ ಒಂದು 15 ವರ್ಷಕ್ಕೆ ಮುಂಚೆ ಈಜಿಪ್ಟಲ್ಲಿ ಒಂದು ಫ್ಯಾಮಿಲಿ ನಮಗೆ ಗೊತ್ತು. हम एक 15-20 साल पहले एक फैमिली हम लोग को पता है. ಅಲ್ಲಿ ಆ ಮನೆ ಒಳಗಡೆ ಹೋದ ತಕ್ಷಣನೇ ನಮಗೆ ಭಯ ಆಗುತ್ತೆ. घर का अंदर जाने के बाद हम लोग को डर लगता है. ಯಾಕಂದ್ರೆ ಒಂದು 10 ಮೇಲೆ ಇರುತ್ತೆ, ಫೋಟೋಸ್ ಇರುತ್ತೆ ಲೈನ್ ಆಗಿ. क्योंकि 10 फोटो ऐसा लाइन पे उधर रखा हुआ है. ಎಲ್ಲದಕ್ಕೂ ಲೈಟ್ ಹಾಕಿ ಇರ್ತಾರೆ. सबका लाइट डाल के रखा हुआ है. ಆ ಲೈಟ್ ಮಾತ್ರನೇ ಹಾಕುವುದು, ಈ ಬೆಳಕು ಹಾಕುವುದಿಲ್ಲ. वो खाली लाइट को चलाता है, बाकी लाइट को नहीं चलाता है. ಹಲ್ಲೆಲೂಯಾ. ಅವರು ನಮಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. वो हम लोग को बताए, ಅಲ್ಲಿ ಹೋದ ತಕ್ಷಣ उधर जाने के बाद बोलता है ಇವರು ये 1990 1990 ತೀರೋದ್ರು, मर गया. ಇವರು ये 91 ನಲ್ಲಿ ತೀರೋದ್ರು, 91 में मर गया. ಇವರು ये 92 ಅಲ್ಲಿ ತೀರೋದ್ರು. 92 में मर गया. ಈ ತರ ऐसा ಇಂಟ್ರೊಡ್ಯೂಸ್ ಮಾಡ್ತಾರೆ ನಮಗೂ. इंट्रोड्यूस करता है हम लोग को. ನಮ್ಮನ್ನ ಅವ್ರಿಗೂ ಮಾಡ್ತಾರೋ ಗೊತ್ತಿಲ್ಲ. ಆಮೇಲೆ ಹಲ್ಲೆಲೂಯಾ हालेलुया, ಹಲ್ಲೆಲೂಯಾ. हालेलुया. ನಿಜವಾಗಿ ನಮಗೆ ಸ್ವಲ್ಪ ಜೋರಂದಿರುತ್ತೆ. सही से हम लोग को थोड़ा डर लगता है. ಹಲ್ಲೆಲೂಯಾ. ಈ हालेलुया. ತರ ಪ್ರತಿ ವರ್ಷ ಆ ಕುಟುಂಬದಲ್ಲಿ ಒಬ್ರು ತೀರೋಗ್ತಾರೆ. ऐसा एक फैमिली से कोई ना कोई साल में एक बार मर जाता है. ನಾವು ಅವರ ಮೀಟ್ ಮಾಡುವಾಗ ಆ ಸಹೋದರಿ ಹೇಳಿದ್ರು, ನೆಕ್ಸ್ಟ್ ನಾನೇ. वो सिस्टर बोला है हम मीट करने का टाइम नेक्स्ट मैं हूँ बोल के. ಆಮೇನ್ ಅವರು ವೇಟಿಂಗ್. वो वेटिंग है. ಆಮೇನ್ ವೇಟಿಂಗ್ ಅಂದ್ರೆ ಸಂತೋಷದಿಂದ ವೇಟಿಂಗ್ ಅಲ್ಲ, वो वेटिंग ಭಯ. वो डर से बोलता है ನೆಕ್ಸ್ಟ್ ಇರುವುದು ನಾನು ಒಬ್ಳು मैं ಮಾತ್ರ. ही बचा हूँ बोल के. ಅಯ್ಯೋ ಈ ವರ್ಷ ಈಗ ಇದಾರೋ ಏನೋ ಗೊತ್ತಿಲ್ಲ. अयो ये साल कौन है बोल के पता नहीं, मैं हो सकता बोल के. ಹಲ್ಲೆಲೂಯಾ. ನಾವು ಅವ್ರಿಗೆ ಸ್ವಾರ್ಥ ಹೇಳ್ಬಿಟ್ಟು ಬಂದಿದೀವಿ. हम उसको परमेश्वर का वाक्य हम ಯೇಸು बोल के आए ಸ್ವಾಮಿಯನ್ನು था. ಹುಡುಕಿರಿ, ನೀವು ತೀರೋಗೋದು ಇಲ್ಲ. परमेश्वर को ढूंढ के आए, आप नहीं मरता है बोल के. ಹಲ್ಲೆಲೂಯಾ हालेलुया, ಹಲ್ಲೆಲೂಯಾ हालेलुया, ಹಲ್ಲೆಲೂಯಾ. हालेलुया. ಏನ್ ಗೊತ್ತಾ, क्योंकि ಈ पता है ಕತ್ತಲೆಯ ಬಂಧನಗಳು, ये जो शैतान का जो भी प्रॉब्लम, ಹಲ್ಲೆಲೂಯಾ, ನೀವು ಅವರದು ಮನೆ ಒಳಗಡೆ ಹೋಗುವಾಗನೇ ನಮಗ್ ಭಯ ಆಗುತ್ತೆ. हम उसका घर का अंदर जाने का बाद डर लगता है. ಹಲ್ಲೆಲೂಯಾ हालेलुया, ಹಲ್ಲೆಲೂಯಾ. ಹಲ್ಲೆಲೂಯಾ. ಅಷ್ಟೊಂದು ಕತ್ತಲೆ ಇರುತ್ತೆ ಮನೆಯಲ್ಲಿ. उतना प्रॉब्लम से है वो घर में. ನೋಡಿದರೆ ಎಲ್ಲ ತೀರೋಗಿರೋದು ಫೋಟೋ ಲೈನ್ ಆಗಿ ಇರುತ್ತೆ. देखो तू सभी जो मर गए ना वो लोग को फोटो उधर रखा हुआ है. ಹಲ್ಲೆಲೂಯಾ. ಹಲ್ಲೆಲೂಯಾ. ಏನು ಕೆಲವೊಂದು ಮನೆಗಳಲ್ಲಿ ನೋಡ್ತೀವಿ,
ಆಕ್ಸಿಡೆಂಟ್ ಆಗುವುದು, ಕಂಟಿನ್ಯೂಸ್ ಆಗಿ ಆಕ್ಸಿಡೆಂಟ್ ಆಗುವುದು. थोड़ा लोग को घर पे हम देख रहा हूँ कंटिन्यूस एक्सीडेंट होता है. ಅಲ್ಲೇಲೂಯಾ. ಏನಂತ ರೀಸನ್ ಗೊತ್ತಾಗುವುದಿಲ್ಲ. क्योंकि बोल के पता नहीं चलता है. ನಮ್ಮ ಕುಟುಂಬದಲ್ಲಿ ಏನು ನಡೆಯುತ್ತೆ ಎಂದು ಗೊತ್ತಿಲ್ಲ. हमारा जीवन से क्या चल रहा है बोल के हम लोग को पता नहीं ಆದರೆ चलता है. ಕಂಟಿನ್ಯೂಸ್ ಆಕ್ಸಿಡೆಂಟ್ ಆಗುತ್ತೆ. फिर भी कंटिन्यूस एक्सीडेंट होता है. ಒಬ್ಬರಿಗೆ ಬಿಟ್ರೆ ಇನ್ನೊಬ್ಬರಿಗೂ. एक को छोड़ा तो दूसरा लोग को. हालेलूया हालेलुया हालेलूया. हालेलुया. ಪ್ರಿಯ ದೇವರ ಜನರೇ, प्रिय ಈ ಸೈತಾನಿಯದ ಬಂಧನಗಳು ಏನಾಗಿದ್ರೂ जो भी शैतान का प्रॉब्लम आप लोग का जीवन से है तो भी ನಮ್ಮ ಜೀವಿತದಲ್ಲಿ ದೇವರು ಆ ಬಂಧನಗಳನ್ನು ಮುರಿದಾಕಿ ದೇವರು ನಮ್ಮನ್ನು ಬಿಡುಗಡೆ ಕೊಡಕ್ಕೂ ಸರ್ವಶಕ್ತನು. हमारा जीवन से वो सभी प्रॉब्लम से रक्षण देके हम लोग को बिड़गड़ देता है. हालेलूया हालेलुया ಹಾಲೆಲೂಯಾ. हालेलुया. ದೇವರು ನಮ್ಮನ್ನು ಬಿಡುಗಡೆ ಮಾಡಕ್ಕೂ ಸರ್ವಶಕ್ತನು. परमेश्वर हम लोग को रक्षण देने के लिए वो शक्तन है. ಇವತ್ತು ನಾವು ಪ್ರಾರ್ಥನೆ ಮಾಡೋಣ. आज हम ನಮ್ಮ ಜೀವಿತದಲ್ಲಿ हमारा जीवन ಈ से ಸೈತಾನಿಯ ಬಂಧನಗಳು ಏನು ಇದ್ರೂ जो भी प्रॉब्लम शैतान का नहीं होना चाहिए, ಯೇಸುವಿನ ನಾಮದಲ್ಲಿ ಆ ಬಂಧನಗಳು ಮುರಿದು ಹೋಗಲಿ. परमेश्वर का नाम से वो प्रॉब्लम से रक्षण देता है. ಹಾಲೆಲೂಯಾ हालेलुया ಹಾಲೆಲೂಯಾ. ಹಾಲೆಲೂಯಾ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. हम प्रार्थना कर लेंगे. ಹಾಲೆಲೂಯಾ ಹಾಲೆಲೂಯಾ. ಎಲ್ಲರೂ ಪ್ರಾರ್ಥನೆ ಮಾಡೋಣ. ನಮ್ಮ ಜೀವಿತದಲ್ಲಿ ದೇವರೇ, ಓ ಪ್ರಿಯ ದೇವರ ಜನರೇ, ಯೇಸು ಸ್ವಾಮಿಯನ್ನು ನೋಡಿ ಪ್ರಾರ್ಥನೆ ಮಾಡೋಣ. ನೀವು ಪ್ರಾರ್ಥನೆ ಮಾಡಬೇಕು, ನಾವಲ್ಲ, ನೀವು ಮಾಡಬೇಕು. ದೇವರೇ, ಈ ಸಮಯದಲ್ಲಿಯೂ ನನ್ನ ಜೀವಿತದಲ್ಲಿ ಈ ಕತ್ತಳೆಯ ಅಧಿಕಾರಗಳು, ಈ ದುರಾತ್ಮ ಶಕ್ತಿಗಳದು ಅಧಿಕಾರಗಳು ನಮ್ಮ ಜೀವಿತದಲ್ಲಿ ಏನಾದರೂ ರೀತಿಯಲ್ಲಿ ಕ್ರಿಯೆ ಮಾಡಿದರೆ ಆ ಬಂಧನಗಳು, ಸೈತಾನ ನಮ್ಮ ಮೇಲೆ, ನನ್ನ ಕುಟುಂಬ ಮೇಲೆ, ನನ್ನ ಜೀವಿತ ಮೇಲೆ ಇಟ್ಟಿರುವ ಎಲ್ಲ ಬಂಧನಗಳು, ದುರಾತ್ಮ ಶಕ್ತಿಗಳದು ಬಂಧನಗಳು ಯೇಸುವಿನ ನಾಮದಲ್ಲಿ ಇವತ್ತೇ ಮುರಿಯಲ್ಪಡಲಿ ಸ್ವಾಮಿ. ದೇವರೇ, ಇವತ್ತು ನಿಮ್ಮ ಸಮೂಹದಲ್ಲಿ ಬಂದಿರುವ ಪ್ರಿಯ ಜನರಲ್ಲಿ ಯಾರ್ದಾದ್ರು ಜೀವಿತದಲ್ಲಿ ಈ ತರ ಈ ಸಮಸ್ಯೆ ಇದ್ದರೆ ಯೇಸುವಿನ ನಾಮದಲ್ಲಿ, ನಿಮ್ಮ ಪರಿಶುದ್ಧವಾದ ನಾಮದಲ್ಲಿ ಅವರನ್ನು ಬಿಡುಗಡೆ ಮಾಡಿ ಕರ್ತನೆ. ನಿಮ್ಮ ಪರಿಶುದ್ಧ ನಾಮಕ್ಕೆ ಮಹಿಮೆ ಹೊಂದಲಿ ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಳ್ಕೊಳ್ತೀವಿ ತಂದೆಯೇ, ಆಮೇನ್.